ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ನಿಮ್ಗೆ ಒಂದು ಹೊಸ ಟಾಪಿಕ್ ತೊಗೊಂಡು ಬರ್ತಾಯಿದ್ದೀನಿ. ಏನಾದರೂ ತಪ್ಪಾದ್ರೆ ಕ್ಷಮಿಸಿ, ನನಗೆ ಸ್ವಲ್ಪ ಸುಧಾರಿಸಂಗಿಲ್ಲ ಹೇಳಕ್ಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿರಿ, ಮತ್ತು ಲೈಕ್ ಕೊಡಿರಿ. ನನ್ನ ವಿಡಿಯೋ ನಿಮಗೆ ಪಸಂದ್ ಬಂತಂದ್ರೆ. ನಾನು ಬ್ಯಾಸ್ಗೆಗೆ ಏನು ಇವು ಗಿಡಗಳು ಎಷ್ಟು ಇದು ಮುದುಡ್ಕೊಲತ್ತವ, ಎಷ್ಟು ಎಲೆಗಳೆಲ್ಲ ಭಾಳ ಬಾಡ್ದಂಗೆ ಆಲಕತ್ತವ, ಮತ್ತು ಎಂಥ ಫ್ರೆಶ್ ಗಿಡ ಇದ್ದಿರು ಭೀ, ಅಂಥ ದೊಡ್ಡ ಗಿಡ ಇದ್ರಿ, ಅಂಥ ಸಣ್ಣ ಗಿಡ ಇದ್ರೂ ಇವು ಸ್ವಲ್ಪ ಬಾಡ್ದಂಗೆ ಆಲಕತ್ತವ. ನಮ್ಮ ಊರ ಕಡೆರ ಭಾಳ ಬಿಸಿಲದ, ನೀವು ನೋಡ್ತಿರ್ಬೋದು. ನಾ ಇವಕ್ಕೆ ದಿನ ಮುಂಜಾನೆ ಸಂಜೆಗೆ ನೀರು ಹಾಕ್ತೀನಿ ಅಂತಂದ್ರೂ ಇವು ಮುದುಡ್ಕೊಂಡಂಗೆ ಆಲಕತ್ತವ. ಅದಕ್ಕೆ ನಿಮಗೆ ಒಂದು ಟಿಪ್ಸ್ ಹೇಳಬೇಕು ಅಂಥೇಳಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ. ನಿಮ್ಮ ಕಡೆ ಸ್ವಲ್ಪ ಗಿಡ ಇರ್ತಾವಲ್ಲ, ಒಂದು 5 ಇರಲಿ 10 ಇರಲಿ ಎಷ್ಟೇ ಇರಲಿ. ಇವಾಗ ಬ್ಯಾಸ್ಗೆಗೆ ಏನು ಮಾಡಬೇಕು ಫ್ರೆಂಡ್ಸ, ಮುಂಜಾನೆ 6 ಗಂಟೆಗೆ ಒಂದು ಸಲ ನೀವು ಗಿಡಗಳಿಗೆ ನೀರು ಸ್ಪ್ರೇ ಮಾಡಿರಿ. ಮತ್ತು ಮಧ್ಯಾಹ್ನ ಒಂದು ಸಲ, ಒಂದು 2 ಗಂಟೆಗೆ ಹಂಗೆ ಒಂದು ಸಲ ನೀರು ಸ್ಪ್ರೇ ಮಾಡಿರಿ. ಮತ್ತು ಸಂಜೆಗೆ ಸಾಯಂಕಾಲ 5, 6, 7 ಗಂಟೆಗೆ ಒಂದು ಸಲ ನೀರು ಸ್ಪ್ರೇ ಮಾಡಿರಿ. ಗಿಡದ ಮ್ಯಾಲೆ ಸ್ಪ್ರೇ ಮಾಡಿರಿ. ಪಾಟಿನಾಗರ ಒಂದೇ ಸಲ ಮುಂಜಾನೆಯರ ಸಂಜೆಗಾರ ಹಾಕಿದ್ರೆ ಬರ್ತದೆ. ಸ್ಪ್ರೇ ಮಾಡೋದು ಒಂದು ದಿವ್ಸನಾಗ 3 ಟೈಮ್ ಸ್ಪ್ರೇ ಮಾಡಿರಿ ಅಂತ ನಾ ಹೇಳಬೇಕು ಅಂತ ಇದು ವಿಡಿಯೋ ನಿಮ್ಗೆ ಮಾಡೀನಿ ಫ್ರೆಂಡ್ಸ್. ಯಾಕಂದ್ರೆ ಗಿಡಗಳು ಭಾಳ ಬಿಸಿಲು ಹತ್ತಿ, ಭಾಳ ಸಣ್ಣ ಏನು ನಾಜೂಕು ಗಿಡ ಇರ್ತಾವ. ಇವೇನು ಪಾಟಿನಾಗೇನು ನಾವು ಶೋ ಗಿಡ ಹಚ್ತೀವಿ, ಇಂಡೋರ್ ಹಚ್ತೀವಲ್ಲ, ಅವು ಸ್ವಲ್ಪ ಜರ ಜಾಸ್ತಿನೇ ಬಿಸಿಲು ಹತ್ತದ, ನಾಜೂಕು ಇರ್ತಾವೆ. ಅದಕ್ಕೆ ಅವಕ್ಕೆ ಜರ ಬೇಗ ತಣ್ಣಗೆ ಬೇಕಾಗಿರ್ತದೆ. ಅದಕ್ಕೆ ನೀವು ನೀರು ಮ್ಯಾಲೆ ಚಿಂಪಡಿಸ್ತೀರಿ ಅಂತಂದ್ರೆ ಪಾಟ್ನಾಗ ಹಾಕಬೇಡ್ರಿ. ಬರೀ ಮ್ಯಾಲೆ ನೀರು ಸ್ಪ್ರೇ ಮಾಡಿರಿ. ಸ್ಪ್ರೇ ಬಾಟಲ್ಲೇ ತೊಗೊಂಡು ಗಿಡಗಳು ಹಾಗೆ ಫ್ರೆಶ್ ಆಗಿ ಕಾಣಿಸ್ತಾವಂತ, ಗ್ರೀನಾಗಿ ಕಾಣಿಸ್ತಾವಂತ ನಾ ಹೇಳಕತ್ತೀನಿ ಫ್ರೆಂಡ್ಸ. ನೀವು ನೋಡ್ತಿರ್ಬೋದು. ಇವೇನು ಸಣ್ಣದು ಏನು ಭಾಳ ಚಂದ ಡಿಸೈನ್ ಅದ ಫ್ರೆಂಡ್ಸ್. ಇದು ಬಾಲ್ ಅಪ್ಲೆ, ಒಂದೊಂದು ಎಲೆ ಇದ್ರದ್ದು ಬಾಲ್ ಅಪ್ಲೆ ಬರ್ತದೆ, ಸಣ್ಣದು ಬಾಲ್ ಅಪ್ಲೆ ಬರ್ತದೆ. ಇಷ್ಟು ಕ್ಯೂಟಾಗಿ ಇಷ್ಟು ಚಂದ ಕಾಣಿಸ್ತದೆ. ಇದನ್ನು ಹಾಗೆ ಆಗಿತ್ತು. ಇದು ಭಾಳ ನಾಜೂಕು ಗಿಡ ಅದ. ಏನು ಕೂದಲು ಎಳೆ ಅಷ್ಟೇ ಇದ್ರ ಬೇರೆ ಇರ್ತಾವೆ. ಇದು ಮುಟ್ಟಿದ್ರೇ ಕಡೆಕೆ ಬರ್ತದೆ ಫ್ರೆಂಡ್ಸ. ಅದಕ್ಕೆ ಇದಕ್ಕೆ ಭಾಳ ಜಾಕಿಲಿಂದ ನೋಡ್ಕೋತೀನಿ ಗಿಡಕ್ಕೆ. ಈ ವೆರೈಟಿದು ನನ್ನ ಬಳಿ 4 ಗಿಡ ಅವ ಫ್ರೆಂಡ್ಸ. ಅದು ಒಂದೇ ತಂದಿದ್ದಾನ, ಇದರಲ್ಲೇ ನರ್ಸರಿಲೇ ಒಂದು ತಂದಿದ್ದ, ಅದರಲ್ಲೇ ನಾನು 4 ಮಾಡ್ಕೊಂಡೀನಿ. ಈಗ ನನ್ನ ಹತ್ರ ಅವು 4 ಪಾಟ್ನಾಗ ನಾ ಗಿಡಗಳು ಮಾಡ್ಕೊಂಡೀನಿ. ನನಗೆ ಒಂದೇ ಥರದ್ದು ಇರ್ತದೆ ಫ್ರೆಂಡ್ಸ. ಅದರಲ್ಲೇ ನಾನು ಭಾಳ ಗಿಡ ಮಾಡ್ಕೋತೀನಿ. ಹಾಗೇನಿಲ್ಲ, ಅದು ಒಂದು ತರಣ ಅದಕ್ಕೆ ಹಾಗೆ ಇಟ್ಟರೆ ಮತ್ತು ಅದನ್ನು ಒಂದು ಬಾಡ್ ಹೋಯ್ತು ಅಂತಂದ್ರೆ ಮತ್ತು ನಮ್ಮ ರೊಕ್ಕನೂ ವೇಸ್ಟ್ ಆಗ್ತವೆ, ಮತ್ತು ನಮ್ಮ ಬಳಿ ಗಿಡನೂ ಹೆಚ್ಚಿಗೆ ಆಗಂಗಿಲ್ಲಲ್ಲ. ಅದಕ್ಕೆ ನಾವು ಒಂದೇ ತಂದೀವಿ, ನರ್ಸರಿಲೇ ಒಂದು ಗಿಡ ತಂದೀವಿ ಅಂದ್ರೆ ಅದರಲ್ಲೇ ನಾವು ಎಷ್ಟು ಬೇಕಷ್ಟು ಮಾಡ್ಕೋಬೋದು. ನೋಡಿರಿ, ಇಲ್ಲಿ ನನ್ನ ಕೃಷ್ಣ ಹ್ಯಾಂಗೆ ಕುಂತಾನ. ಈ ಕಡೆಯಿಂದ ನಿಮಗೆ ಶೂಟ್ ಮಾಡಿ ನಾ ತೋರ್ಸಕತ್ತೀನಿ. ನನ್ನ ಕೃಷ್ಣಂಗೆ ನಾನು ಗಾರ್ಡನ್ದಾಗ ನನ್ನ ಕೃಷ್ಣಲಿಂದೇ ಕಳಿ ಫ್ರೆಂಡ್ಸ. ನೋಡಿರಿ ಎಷ್ಟು ಚಂದ ನನ್ನ ಕೃಷ್ಣ ಕುಂತಾನ. ನಾ ಏನು ಮಾಡ್ಲಕತ್ತೀನಿ, ಈ ಕಡೆ ಮತ್ತೆ ಬಿಸಿಲತ್ತದ. ನಾನು ಗಿಡಗಳಿಗೆ ಈ ಕಡೆ ಯಾಕಡೆ ಇಲ್ಲ ಅಂಥೇಳಿ ಮತ್ತು ಆ ಕಡೆನೂ ಗಿಡಗಳೆಲ್ಲ ಮತ್ತೆ ತೊಗೊಂಡು ಈ ಕಡೆ ಸೆಟ್ ಮಾಡೀನಿ ಫ್ರೆಂಡ್ಸ್. ನಾ ಮತ್ತು ಏನು ಇಂಡೋರ್ ಇರ್ತಾವ, ಏನು ಸ್ವಲ್ಪ ಜಾಸ್ತಿ ಬಿಸಿಲಾದ್ರೆ ಏನು ಬಾಡ್ತಾವಲ್ಲ, ಅವುಗಳಿಗೆಲ್ಲ ಒಟ್ಟು ಶೆಡ್ಡಿನಾಗ ತೊಗೊಂಡು ಮತ್ತೆ ಇಟ್ಕೊಂಡೀನಿ, ಈ ಕಡೆ ಇಟ್ಕೊಂಡೀನಿ. ಮತ್ತು ಮನಿ ಪ್ಲಾಂಟ್ ಅವೆಲ್ಲ ಹೊಸು ಎಲ್ಲ ತೆಗೆದು ನಾ ಮತ್ತು ಇದ್ರಾಗ ಶೇಡ್ನಾಗೆ ಇಟ್ಕೊಂಡೀನಿ, ನೆರಳಿನಾಗೆ. ಮತ್ತು ಯಾಕೆ ಸುಮ್ಮನೆ ಒಂದು ಜರ ಜಾಸ್ತಿ ಬಿಸಿಲಾಯ್ತಂದ್ರೆ ಒಟ್ಟು ಮನಿ ಪ್ಲಾಂಟ್ ಹೋಗಿಬಿಡ್ತದೆ ಫ್ರೆಂಡ್ಸ. ಮತ್ತು ನಮ್ಗೆ ಏನಾರ ಡೆಕೋರೇಷನ್ ಅದು ಮಾಡ್ಲಿಕ್ಕೆ ಬಂತು ಅಂತಂದ್ರೆ ಮತ್ತು ನಮ್ಗೆ ಅವಾಗ ಗಿಡ ಎಲ್ಲ ಒಣಗಿರ್ತಾವೆ. ಅವು ಒಣಗ್ಲಾರ್ಕಿಂತ ಮೊದಲೇ ನಾವು ಅವಕ್ಕೆ ಜಾಕಿ ಇಟ್ಕೋಬೇಕು. ಈಗ ಜಾಸ್ತಿ ಬಿಸಿಲು ಆಲಕತ್ತದ. ಯಾವಾರ ಮನಿ ಪ್ಲಾಂಟ್ ಅದು ನಿಮ್ಮಲ್ಲಿ ಬಿಸಿಲಿಗೆ ಇದ್ದು ಅಂತಂದ್ರೆ ಆದಷ್ಟು ನೆರಳಿಗೆ ಇಟ್ಕೋರಿ. ಮುಂಜಾನೆ ಎಳೆ ಬಿಸಿಲು ಒಂದು ತಾಸು ಹತ್ತಂತಂದ್ರೆ ಭೀ ಏನೂ ಆಗಲ್ಲ ಫ್ರೆಂಡ್ಸ್. ಅಂದ್ರೆ ಸಂಜೆ ತನಕ ಅವು ಹಾಗೆ ಮನಿ ಪ್ಲಾಂಟೇ ಆಗಲಿ, ಇಂಡೋರ್ ಆಗಲಿ, ಒಂದು ನೆರಳಿನ ಗಿಡಗಳಾಗಲಿ ಯಾವಾರ ಇದು ಅಂತಂದ್ರೆ ಬಿಸಿಲಾಗ ಇಡೋದು ಬೇಡ. ಅವಕ್ಕೆ ಜಲ್ದಿನೇ ನೀವು ನೆರಳಾಗ ತೊಗೋರಿ, ಇಲ್ಲಾಂದ್ರೆ ಅವು ಗಿಡಗಳು ಇರಂಗಿಲ್ಲ ಫ್ರೆಂಡ್ಸ ಅಂಥೇಳಿ ನಾನು ನಿಮ್ಗೆ ಹೇಳಬೇಕಂತ ಅಂದಿದ್ದೆ ಫ್ರೆಂಡ್ಸ. ಇಷ್ಟು ನೀವು ಮಾಡಿದ್ರಿ ಅಂತಂದ್ರೆ ನಾವು ಮುಂದಿನ ವರ್ಷಿಂತನ ಮತ್ತು ನಮ್ಮ ಗಿಡಗಳು ಹ್ಯಾಂಗಿದ್ದಂಗೆ ನಮ್ಮ ಗಾರ್ಡನ್ದಾಗ ಇರ್ತಾವೆ. ಯಾವ ಗಿಡಗಳು ಏನೂ ಕಡಿಮೆ ಆಗಲ್ಲ. ಮತ್ತು ನಾವು ಕೇರ್ ಮಾಡಲಿಲ್ಲ, ಬಿಸಿಲು ಇದ್ದರೆ ಭೀ ಅವು ಯಾವ ಜಾಗಕ್ಕವ ಅಲ್ಲೇ ಇಟ್ಟೀವಿ ಅಂತಂದ್ರೆ ಮತ್ತು ನಾವು ಮುಂದಿನ ವರ್ಷ ನಮ್ಮ ಗಾರ್ಡನ್ದಾಗ ಮತ್ತು ನಮಗೆ ಒಂದು ಜಾಸ್ತಿ ಇಲ್ಲಾಂದ್ರೂ ಒಂದು 2, 3, 4 ಗಿಡರ ಮತ್ತು ನಮಗೆ ಕಮ್ಮಿ ಕಾಣ್ತಾವಲ್ಲ ಫ್ರೆಂಡ್ಸ. ಅದಕ್ಕೆ ನಾವು ಗಿಡಗಳು ಉಳಿಸ್ಕೋಬೇಕು. ನಾವು ನಮ್ಮ ಗಾರ್ಡನ್ ಗಿಡಗಳು ಉಳಿಸ್ಕೋಬೇಕು ಅಂತಂದ್ರೆ ನಾವು ಆದಷ್ಟು ಗಿಡದ ನೆರಳಾಗ ಆಗಲಿ ಮತ್ತು ಶೆಡ್ ಹೊಡೆದಿದ್ದು ಹಿಂಗೆ ನನ್ನ ಮನೆ ಮೇಲೆ ನಿಮಗೆ ಕಾಣಿಸ್ತಿರ್ಬೋದು. ಇಂಥ ಶೆಡ್ನಾಗ ಆಗಲಿ ನಿಂಬಲ್ಲಿ ಜಾಗ ಇತ್ತು ಅಂತಂದ್ರೆ ಪಟ್ನೆ ಅವಕ್ಕೆ ಒಳಗೆ ತೊಗೋರಿ. ಜಾಸ್ತಿ ಹೊತ್ತು ಬಿಸಿಲಾಗ ಬಿಡಬೇಡ್ರಿ. ಅವಕ್ಕೆ ನೆರಳಾಗೆ ಇಟ್ಟು ನೀರು ಹಾಕಿರಿ ಮತ್ತು ನೀರು ಸ್ಪ್ರೇ ಮಾಡಿರಿ. ಅವು ಭಾಳ ಚಂದ ಬರ್ತಾವೆ ಫ್ರೆಂಡ್ಸ ಗಿಡ.
ಅದಕ್ಕೆ ನಾನು ಇದು ನಿಮ್ಗೆ ವಿಡಿಯೋದಾಗ ಹೇಳಕತ್ತಿದ್ದು. ಹಿಂಗೆ ಆಗ್ತದೆ ನನ್ನ ಗಿಡಗಳು ಯಾವಾಗ ಭೀ ಬ್ಯಾಸ್ಗ್ಯಾಗ ನನ್ನ ಗಿಡಗಳು ಒಂದೆರಡು ಒಣಗ್ಲತ್ತವಂತೆ. ಇದು ನಮ್ಮ ಟೆರೆಸ್ ಮೇಲೆ ನಾನು ಹೊಡಿಸೀನಿ ಫ್ರೆಂಡ್ಸ್. ಎದಕ್ಕೆ ಅಂತಂದ್ರೆ ಈ ನನ್ನ ಗಿಡಗಳ ಸಲುವಾಗಿ ನಾನು ಇದು ಶೆಡ್ ಹೊಡಿಸಿದ್ದು ಫ್ರೆಂಡ್ಸ. ಖರೆ ಹೇಳ್ಬೇಕಂದ್ರೆ ನಾ ಹಿಂಗೆ ಬಿಸಿಲಾಗಿಟ್ಟ ಗಿಡಗಳು ಬೇಗ ಅಂತಂದ್ರೆ ಹರ ಬ್ಯಾಸ್ಗ್ಯಾಗ ಬರ್ತಾ ಯಾವುದು ಪ್ರತಿಯೊಂದು ಬ್ಯಾಸ್ಗ್ಯಾಗ ಒಂದು 2-3 ಗಿಡ ಒಣಗ್ದು ಅಂತಂದ್ರೆ ನಮ್ಮ ಗಾರ್ಡನೇ ಖಾಲಿ ಆಗ್ತದಲ್ಲ ಫ್ರೆಂಡ್ಸ. ಅದಕ್ಕೆ ನಾ ಏನು ಮಾಡೀನಿ ಮನೆ ಮ್ಯಾಲೆ ಶೆಡ್ ಹೊಡ್ಸೀನಿ. ನನ್ನ ಗಿಡಗಳೆಲ್ಲ ಶೆಡ್ಡಿನಾಗ ಹಿಡಿತಾವ ಅಂತಂದ್ರೂ ಭಾಳ ಗಿಡಗಳವ ಫ್ರೆಂಡ್ಸ. ಅದಕ್ಕೆ ನೀವೇನು ಹೂವಿನ ಗಿಡಗಳೆಲ್ಲ ಇರ್ತಾವಲ್ಲ, ಈ ಸಮ್ಮರ್ ಗಿಡಗಳು ಅವ. ಈಗ ನೀವು ಇಲ್ಲಿ ನೋಡ್ತಿರ್ಬೋದು ನನ್ನ ನವಿಲು ಬಲ್ಲಿ ಇವು ಸಮ್ಮರ್ ಗಿಡಗಳೆಲ್ಲ ನಾ ಬಿಸಿಲಾಗಿ ಇಡ್ತೀನಿ. ಯಾಕಂದ್ರೆ ಇವು ಬಿಸಿಲು ಹತ್ತಿದ್ರೆ ಹೂವು ಬರ್ತಾವಲ್ಲ ಫ್ರೆಂಡ್ಸ, ಇಲ್ಲಾಂದ್ರೆ ಹೂವು ಬರೋಂಗಿಲ್ಲ. ಅವು ಯಾವೆಲ್ಲ ಹೂವಿನ ಗಿಡಗಳಿರ್ತಾವೆ ಅವು ಬಿಸಿಲಿಗೆ ಇರಬೇಕು. ಯಾವೆಲ್ಲ ಹೂವು ಇರಲಾರ್ದು ಇರ್ತಾವೆ, ಯಾವೆಲ್ಲ ಇಂಡೋರ್ ಇರ್ತಾವೆ, ಶೋ ಗಿಡ ಇರ್ತಾವೆ, ಅವೆಲ್ಲ ನೀವು ನೆರಳಿಗೆ ಪಟ್ಟಂತ ನಾವು ಗಿಡಗಳು ತೊಗೋಬೇಕು ಫ್ರೆಂಡ್ಸ. ಬಿಸಿಲಾಗಿ ಬಿಡಬೇಡ್ರಿ. ಮತ್ತು ಇದು ನೋಡಿರಿ, ಪಿಂಕ್ ದಾಸವಾಳ ಅದ ನೋಡಿರಿ. ಇದಕ್ಕೆ ಎಷ್ಟು ಬಿಸಿಲು ಹತ್ತದ ಅಷ್ಟು ಹೂವು ಬರ್ತಾವೆ ಫ್ರೆಂಡ್ಸ್. ಇದಕ್ಕೇನು ನೆರಳೇ ಬೇಕು ಅಂತ ಇದು ನನ್ನ ಗಿಡ ಅನ್ನಂಗಿಲ್ಲ. ಇದು ಬಿಸಿಲಾಗೆ ಹೂವು ಭಾಳ ಚಂದ ಕೊಡ್ತದೆ ಫ್ರೆಂಡ್ಸ್. ಇದಕ್ಕೆ ನಾನು ಬಿಸಿಲಾಗೆ ಇಟ್ಟೀನಿ. ಇದೊಂದು ಗುಲಾಬಿ ಗಿಡ ಅದ, ಇದನ್ನು ನಾನು ಬಿಸಿಲೇ ಬೇಕು. ಈ ಗುಲಾಬಿ ಗಿಡಕ್ಕೆ ಇದನ್ನು ನಾನು ಬಿಸಿಲಾಗೆ ಇಟ್ಟೀನಿ. ಇಲ್ಲೊಂದು ಅಡೇನಿಯಮ್ ಅದ, ಇದನ್ನು ಬಿಸಿಲಾಗೆ ಇಟ್ಟೀನಿ. ಇನ್ನು ಆ ಕಡೆ ಎಲ್ಲ ತೆಗೆದಿಡಬೇಕು ಫ್ರೆಂಡ್ಸ. ಏನು ಮಾಡಬೇಕು, ನಂದು ಕೆಲಸದಾಗ ಸ್ವಲ್ಪ ಆಗಲಾಗ್ಯದ ಕೆಲಸ. ನನ್ನ ಗಿಡಗಳದು ಮಾಡಬೇಕು, ಇನ್ನೂ ಭಾಳ ಮಾಡಬೇಕು ಫ್ರೆಂಡ್ಸ ನನ್ನ ಗಿಡಗಳ ಕೆಲಸ. ನೀವು ನೋಡ್ತಿರ್ಬೋದು, ಇದು ಶೆಡ್ ಏನು ಹೊಡ್ಸಿನಲ್ಲ ಆ ಕಡೆನ ನನ್ನ ಕೃಷ್ಣನ ಕಡೆಗೆ ಯಾವ್ಯಾವ ಮತ್ತು ಇಂಡೋರ್ ಅವ ನಾವು ಹೊಸು ಎಲ್ಲ ಆ ಕಡೆ ಶಿಫ್ಟ್ ಮಾಡೋಕ್ಕಿದ್ದೀನಿ. ನಾವು ಒಂದು ಶಿಫ್ಟ್ ಮಾಡಕತ್ತೀನಿ ಫ್ರೆಂಡ್ಸ. ನೀವು ನೋಡ್ತಿರ್ಬೋದು, ನಾ ಗಿಡ ಸಲಕ್ಕೆ ಇಂಥ ದೊಡ್ಡ ಶೆಡ್ ಹೊಡ್ಸೀನಿ ನೋಡಿರಿ. ನಿಮಗೆ ಕಾಣಿಸಕತ್ತಿರೋದನ್ನ ಶೂಟ್ ಮಾಡಿ ತೋರ್ಸಕತ್ತೀನಿ. ಆದಷ್ಟು ಯಾವುದರ ಗಿಡದ ನೆರಳು ಇರಲಿ, ಎಲ್ಲೇ ಇರಲಿ, ನೀವೇನು ಮಾಡಿರಿ ಫ್ರೆಂಡ್ಸ್, ಗಿಡಗಳು ಅಂದ್ರೆ ನೀವು ನೆರಳಿಗೆ ತೊಗೋರಿ. ನಾ ಇದಕ್ಕೆ ಹಿಡಿದು ಎಷ್ಟು ಸಲ ಹೇಳಕತ್ತೀನಿ, ಅದಕ್ಕೆ ಬೇಗ ನಿಮ್ಗೆ ಹೇಳತ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಾಗ ಸಿಗೋಣ.